ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ DCC ಬ್ಯಾಂಕ್ ಹಾಳಾಗಿ ಹೋಗಿದೆ ಅದಲ್ವಾ. ಇವರು ಕುಚಲಿ ರಾಜಕೀಯ ಶೋಕಿಗಳಿಂದ ಅಧಿಕಾರ ಹಿಡಿಯಕ್ಕೆ ಜನ ಬಾಯಲ್ಲಿ ಮಣ್ಣಾಕವ್ರೆ, ಹೆಣ್ಮಕ್ಳ ಬಾಯಲ್ಲಿ ಮಣ್ಣಾಕವ್ರೆ. ಅಧಿಕಾರದಲ್ಲಿ ಸೇರ್ಕೊಂಡು ಈ ಬ್ರೋಕರ್ಗಿಂತ ಜಾಸ್ತಿ ಅಧ್ವಾನ ಆಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಪದ ಇಲ್ಲ. ಅದ್ರ ಬದಲು ನೀವು ಮಾಡೋ ಬದಲು ಕಾಂಗ್ರೆಸ್ ವಕ್ತಾರನ್ನು ಕಾಂಗ್ರೆಸ್ ಅಧಿಕಾರದಲ್ಲಿದ್ರೆ ನಿಮ್ಗೆ ಒಳ್ಳೆ ಸೂಕ್ತ ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಏನಕ್ಕೆ ಈ ಕೆಲಸ ಮಾಡ್ತೀನಿ? ನಾನಿನ್ನೂ ಬೀದಿಗೆ ಬಂದಿಲ್ಲ, ಬೀದಿಗೆ ಬಂದ್ರೆ ಕಷ್ಟ ಆಗ್ತದೆ. ನಮ್ಮ ಆಫೀಸಿಂದ ಇದು ಆಗಿಲ್ಲ ಸರ್, ಅದಕ್ಕೆ ನಾನು ಇಲ್ಲಿ ಎನ್ಕ್ವೈರಿ ಮಾಡಿಸಿ ನಾನು ಆಕ್ಷನ್ ತಗೋತೀನಿ. ಇದ್ರ ಮೇಲೆ ಏನು ಮಾಡ್ಬೇಕು ಅಲ್ಲ ಸರ್, ನಮಗೆ ಪ್ರಪೋಸಲ್ ನಾನು ಹೇಳಿಲ್ಲ ನಮ್ಮ ಆಫೀಸಲ್ಲಿ ಅವ್ರ ಆಫೀಸಿಂದ ಮೂವ್ಮೆಂಟ್ ಆಗಿಲ್ಲ ಅಂತ ನಾವು ಎಲೆಕ್ಷನ್ ಆರ್ಡರ್ ಮಾಡ್ಕೊಡಿ. ಅಲ್ಲ, ನನಗೆ ಪ್ರಪೋಸಲ್ ಬಂತು, ನಾನು ಪ್ರಪೋಸಲ್ ಮೇಲೆ ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಮಾಡಿದೆ. ಇನ್ನು ಉಳಿದಿದ್ದು ಸೊಸೈಟಿ ಸೆಕ್ರೆಟರಿ ಅವ್ರು ರಿಟರ್ನಿಂಗ್ ಆಫೀಸರ್ ಮಾಡಿದ್ದು. ಇದು ಏನು ಇನ್ ಟೈಮ್ ಮಾಡಿದಾರೆಲ್ಲ ನಾವು ವೆರಿಫೈ ಮಾಡಿ ಏನು ಮಾಡ್ಬೇಕು ಆಕ್ಷನ್. ಏನಂತ ಬಂತು ನಿಮಗೆ? ಇವಾಗ ಎಲೆಕ್ಷನ್ ಮಾಡಬೇಕು ಅಂತ ಬಂತ? ಎಲೆಕ್ಷನ್ ಮಾಡಿ ಅಂತ ಪ್ರಪೋಸಲ್ ಬಂದ್ರೆ ನಾವು ಆರ್ಡರ್ ಯಾರು ನಿಮಗೆ ಎಲೆಕ್ಷನ್ ಮಾಡಿ ಅಂತ ಬರುತ್ತೆ. ಕರ್ಸ್ಬಿಡಿ ಸರ್, ಅವನು ಅಸಿಸ್ಟೆಂಟ್ ರಿಜಿಸ್ಟರ್ ಇಲ್ಲೇ ಕರ್ಸಿ ಯಾರು ಹೋಗೋದು ಬೇಡ ಸರ್. ಈಗ ಇದೆಲ್ಲ ಇತ್ಯರ್ಥ ಆಗಿ ಇನ್ನ ಜಿಲ್ಲೆಯಲ್ಲಿ 13D ಪಾಲನೆ ಆಗಿದೆ ಇಲ್ಲ ಅಂತ ಪರಿಶೀಲನೆ ಮಾಡ್ಬೇಕಾಗಿರೋದು ಯಾರು? ಅದಾದ್ಮೇಲೆ ಅದ್ ನಿಮ್ ಗಮನ ಕೊಡ್ಬೇಕಲ್ಲ, ನೀವು ಗಮನಿಸ್ಬೇಕಲ್ಲ. ಚುನಾವಣೆಗೆ ಆದೇಶ ಮಾಡ್ಬೇಕಾದ್ರೆ ನೀವು ಅದನ್ನ ಗಮನಿಸ್ಬೇಕಲ್ಲ. 13D ಪಾಲನೆ ಆಗಿದೆ ಅಂತ ಅದನ್ನ ಪರಿಶೀಲನೆ ಮಾಡೋ ಜವಾಬ್ದಾರಿ DRI ಇದೆಯಾ ಇಲ್ವಾ? ಮಾಡಿದ್ದೀರಾ? ದಾರಿಯಲ್ಲಿ ಹೋಗೋ ರೀತಿಯಲ್ಲಿ ಮಾತಾಡ್ತೀರ, ದಾರಿಯಲ್ಲಿ ಇರ್ತಾರಲ್ಲ ಜನ ಮಾತಾಡ್ತಿರಲ್ರಿ, ಕರ್ಸ್ರಿ ಕೆಳಗಡೆ ಎಲ್ಲೋಗಿದ್ದಾರೆ? ಅಲ್ಲ, ನೀವು ಮಾಡೋದು ಬೇಡ, ಅವರೇ ಕರ್ಸ್ತಾರೆ. ಯಾರು ಫೋನ್ ಮಾಡ್ತಾರೆ? ಅವ್ರಿಗೆ ಯಾವ್ದು ಬಂದಿರ್ತಾರೆ ಫೋನ್ಗಳಿಂದ, ಆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಹಿಂಗ್ ಬಂದಿದ್ದಾರೆ, ನಾ ಏನ್ ಉತ್ತರ ಕೊಡ್ಬೇಕು ಹಂಗೆ ಹೆಂಗೆ ಅಂತ ಹೇಳಕ್ಕೆ. ಯಾವುದೇ ಲೀಡರ್ಗೆ ಯಾವುದೇ ಶಾಸಕ ಅದ್ರ ಸಿಕ್ಕಾಕೊಂಡಿದ್ದೀವಿ. ಈಗ ಯಾರಪ್ಪನ ಮನೆ ಸ್ವತ್ತು ಜಾಗಿರಲ್ಲ, ಏಕಾಏಕ 10 ವರ್ಷ ಈಗ ಎಲೆಕ್ಷನ್ ಪ್ರಪೋಸ್ ಇರ್ತಾರೆ ಉದ್ದೇಶ ನಾನು ತಮಗೂ ಕೋಆಪರೇಟಿವ್ ಗೊತ್ತಿದೆ, ನಿಮ್ಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಕೋಆಪರೇಟಿವ್ ಗೊತ್ತಿದ್ರೆ ಈ ಮಟ್ಟಕ್ಕೆ ನೀವು ಇಳಿತಾ ಇರ್ಲಿಲ್ಲ. ಅರ್ಥ ಆಯ್ತಾ? ಅದು ಹೆಂಗೆ ನಿಮ್ಗೆ ಇದಾಯ್ತು ಅದು ಬೇರೆ. 13D ಪಾಲನೆ ಆಗಿದೆ ಇಲ್ಲ ಅಂತ ಪರಿಶೀಲನೆ ಮಾಡ್ಬೇಕಾಗಿರೋದು ನಿಮ್ ಜವಾಬ್ದಾರಿನ ಅಲ್ಲ. ಹೌದು, ಅದು ಪರಿಶೀಲನಾಧಿಕಾರಿ ಪರಿಶೀಲನೆ ಮಾಡಿ ನಿಮ್ಗೆ ಲೀಸ್ಟ್ ಕೊಟ್ಟಿದ್ದಾರಾ? ಏನ್ ಮಾಹಿತಿನೇ ಇಲ್ಲ, ಇನ್ನೇನ್ ಸರ್ ಮಾಡ್ತೀರಾ? ಒಬ್ಬ ಜಿಲ್ಲಾಧಿಕಾರಿಗಳಾಗಿ ಏನ್ ಮಾಹಿತಿನೇ ಇಲ್ವಲ್ಲ? ಅಲ್ಲ, ಅವ್ನು ಯಾರ ತರಿಸಿ ಅಂತ ಹೇಳಿದ್ರೆ ಅವ್ನು ಕರ್ಕೊಂಡ್ಬರಕ್ಕೆ ನೋಡಿ. ಇತ್ಯರ್ಥ ಆಗೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಇತ್ಯರ್ಥ ಆಗೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಅಲ್ಲ, ನಿಮಗೆ ಮಾಹಿತಿ ಇಂದಿರಾನೆ ಎಲ್ಲ ಮಾಡ್ಬಿಡ್ತಾರ. ಕರೀರಿ, ಇಲ್ಲೇ ಇರೋದಲ್ಲ, ಫೈಲಲ್ಲಿ ಏನಿಲ್ಲ. ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನನ್ನ ಪ್ರಕಾರ ಸಹಕಾರ ಇಲಾಖೆ ಅಂತ ಬಿಟ್ಟು ಕಾಂಗ್ರೆಸ್ ಆಫೀಸ್ ಅಂತ ಬೋರ್ಡ್ ಹಾಕೊಂಡ್ರು. ದಿಸ್ ಇಸ್ ಬೆಟರ್. ನೀವೊಂದು ಕೆಲಸ ಮಾಡಿ, ಇದು ಈಗ ನಿಮ್ಮವರು ಎಷ್ಟು ನಾಟಕ ಆಡ್ತಾ ಇದಾರೆ ಅಂತಂದ್ರೆ ಅಷ್ಟು ನಾಟಕ ಆಡ್ತಾ ಇದಾರೆ. ಈ ಕೋಆಪರೇಟಿವ್ ಎಲ್ಲಾಗಿದೆ ಅಂತಂದ್ರೆ ನೀವು ಏನ್ ಮಾಡ್ತೀರಿ? ಜಿಲ್ಲೆ ಕೋಆಪರೇಟಿವ್ ಅಂತಂದ್ರೆ ನೀವು ನಿಮ್ ಇಷ್ಟ ಬಂದು ನಡ್ಕೊಂತ ಇದ್ರಿ. ನೀವೇ ನೋಡಿ, ಡೇಟ್ ಯಾವಾಗ ಮಾಡಿದಿರಿ? ಪೋಸ್ಟ್ ಯಾವಾಗ ಆಗಿದೆ? ಮಾಡಿದಿರಿ ಎಲೆಕ್ಷನ್ ನೋಟಿಸ್. ದಿಸ್ ಇಸ್ ಎಲೆಕ್ಷನ್ ನೋಟಿಸ್. ಇಲ್ಲಿ ನೋಡಿ, 25ನೇ ತಾರೀಕು ಪೋಸ್ಟ್ ಆಗಿದೆ, 1ನೇ ತಾರೀಕು ನೋಟಿಸ್ ಮಾಡೋರೆ. ಇಲ್ಲಿಂದ ಕೋಲಾರಿಂದ ಮುಳಬಾಲ್ ಬರ್ಲಿಕ್ಕೆ 25 ದಿವಸ ಬೇಕಾ ಪೋಸ್ಟ್ ನಮಗೆ? ಏನ್ ಮಾಡ್ತೀರಾ? 20 ದಿವಸ ಅಲ್ಲ ಸರ್, ಏನ್ ಮಾಡ್ತಿದ್ದೀರಾ? 2 ತಿಂಗಳು ಟೈಮ್ ಕೊಡ್ತಾರೆ. ಏನ್ ನಡೀತಾ ಇದೆ? 2 ತಿಂಗಳ ಒಳಗಡೆ ನೋಡಿ, ವೆರಿಫೈ ಅಲ್ಲ, ಏನ್ ನಡೀತಾ ಇದೆ ಇಲ್ಲಿ? ನೀವು ವೆರಿಫಿಕೇಶನ್ ಮಾಡೋದು ಕರ್ಸೋದು ಅದಲ್ಲ ಸರ್. ಇವಾಗ ಕರ್ಸ್ಬೇಕು ಅವ್ನ. ಅವ್ನು ಕೊಟ್ಟಿರೋರ್ನೆಲ್ಲ ಯಾರು ಎಷ್ಟು ಮಾಡ್ಕೊಂಡಿದ್ದಾನೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಬೇಕು ಸರ್. ಈಗ ಸೊಸೈಟಿ ಸೆಕ್ರೆಟರಿ ನೋಟಿಸ್ ಕೊಟ್ಟಿದ್ದಾನೆ, ನೀವು ಎಲೆಕ್ಷನ್ ಆಫೀಸರ್ ಕರೆಂಟ್ ಅಫೇರ್ಸ್ ಹಾಕಿದ್ದಾರೆ. ಆರ್ಡರ್ ಮಾಡಿರೋದು ಯಾರು ಸರ್? ನಾವು ಎಲೆಕ್ಷನ್ ಆರ್ಡರ್ ಮಾಡಿದ್ಮೇಲೆ ಅವ್ರ ಕೆಲಸ ಮಾಡ್ತೀವಿ. ಅವರು ಇವಾಗೆಲ್ಲ ಆರ್ಡರ್ ಮಾಡ್ಬೇಕಾಗಿರೋದು, ಆ ಪ್ರೊಸೀಜರ್ ಸ್ಟಾರ್ಟ್ ಆಗ್ಬೇಕಾಗಿರೋದೇ 6 ತಿಂಗಳು ಮುಂಚೆ. ಇದೆಲ್ಲ ಗಮನಿಸ್ತಾರೆ, ನೀವು ಸೈನ್ ಮಾಡ್ಬೇಕಾಗಿರೋದು. ಆಫೀಸರ್ ಇದ್ದಾಗ ಅವ್ರು ಪ್ರಪೋಸಲ್ ಕೊಟ್ಟಾಗ ನಾವು ಆರ್ಡರ್ ಮಾಡ್ತೀವಿ. ಇದೆಲ್ಲ ರಾಜಕೀಯ ಕುತಂತ್ರ ಸರ್ ಇದು.
ಇದ್ರಲ್ಲಿ 100% ನಿಮ್ಗೆ ಗೊತ್ತಾಗೆ ಮಾಡಿರೋದು ಇದು. ಉದ್ದೇಶಪೂರ್ವಕ ನೀವು ನೀವು ಮಾಡಿರೋದು. ಉದ್ದೇಶಪೂರ್ವಕವಾಗಿ ಮಾಡಿರೋದು ಅದನ್ನ. ಇಲ್ಲ ಅಂದ್ರೆ ಆ ಮಂತ್ರಿನ ಕೆಲಸ ಯಾರು ಸರ್ ಮಾಡ್ತಾರೆ? ಎಲೆಕ್ಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು? ಇವಾಗ ಹೆಂಗ್ ಮಾಡ್ತಾನೆ ಅವನು ಅಂತ? ವೆರಿಫೈ ಮಾಡ್ತೀನಿ ಅಂತ ಇವಾಗ ವೆರಿಫೈ ಮಾಡಿಸ್ತೀನಿ ಅಂದ್ರೆ ಆಗಲ್ಲ ಸರ್. ಈಗ ಇವಾಗ ನೀವೆಲ್ಲ ಕರೆಸಿ ಇತ್ಯರ್ಥ ಮಾಡೋವರೆಗೂ ನಾವು ಹೋಗಲ್ಲ. ಇದೊಂದು ಕೆಲಸ ಮಾಡಿ, ಬೀಗ ಹಾಕೊಂಡು ಕೂತ್ಕೊಳ್ಳಿ. ಅವರೋ ಡಿಸ್ಟ್ರಿಕ್ಟ್ ಅಲ್ಲಿ ಬಿಟ್ಬಿಡ್ತೀವಿ, ಮಾಡ್ಕೊಳ್ಳಿ ನೀವು. ಕಾಂಗ್ರೆಸ್ ಸರ್ಕಾರ ಮಾಡ್ಕೊಳ್ಳಿ ನೀವು. ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ನೋಡ, ನೀವು ಅಡ್ಮಿಷನ್ ಕೆಲಸ ಮಾಡ್ತೀರಿ. ನೀವು ಆಸ್ ಅ ಆಫೀಸರ್ ನೀವು ಅಡ್ಮಿಷನ್ ಕೆಲಸ ಮಾಡ್ತಾ ಇಲ್ಲ. 2016 ಆದೇಶ ಆಗಿಲ್ಲ, 10 ವರ್ಷ ಆಗಿದೆ. ಏನ್ ಮಣ್ಣು ತಿಂತಾದ್ರ? ನೀವ್ ಯಾಕೆ ಹಂಗ್ ಮಾತಾಡ್ತೀರಾ ಸರ್? ಅಲ್ಲ ಸರ್, ಇಷ್ಟು ತಿಂಗಳು ಸಂಬಳ ತಗೊಂಡಿಲ್ವೇನೋ ಅಂತ ಸರ್. ಇವಾಗ ಸಂಬಳ ತಗೊಂಡಿದ್ದಾನ ಇಲ್ವಾ? ಯಾಕೆ ಮಾಡ್ಲಿಲ್ಲ ಅವನು? ಈಗಲೇ ಯಾಕೆ ಮಾಡ್ಬೇಕು? 10 ವರ್ಷದಿಂದಲೂ ಅದು ಅಡ್ಮಿನಿಸ್ಟ್ರೇಟರ್ ಅಲ್ಲೇ ಸರ್ ಇರೋದು. ಇವಾಗ ಹೆಂಗ್ ಮಾಡ್ತಾ ಇದ್ದಾನೆ ನನ್ನ ಹತ್ರ ಪ್ರಪೋಸಲ್ ಬಂತು, ನಾನು ಒಂದು ಸರ್? ನಿಮ್ಗೆ ಬಂದಿದ್ದಲ್ಲ, ನಿಮ್ಗೆ ಒತ್ತಡ ಬಂತು ಅಂತೇಳಿ. ನಿಮಿಷ, ನಿಮ್ಗೆ ಯಾರು ಮಾಡಿಸಿದ್ರು, ನಿಮ್ ಹಿಂದೆ ಯಾರಿದ್ದಾರೆ, ಯಾರು ಇದ್ದಾರೆ, ನೀವು ಹಲವು ವಿಷಯ ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ 10 ವರ್ಷಗಳಿಂದ ಅಡ್ಮಿಷನ್ ನಡಿಬೇಕಾದ್ರೆ ಈ ಒಂದು ವಿಷಯ ಕೇಳಿ. ಈಗಲೇ ಎಲೆಕ್ಷನ್ ಪ್ರಕ್ರಿಯೆ ಯಾಕೆ ಮಾಡಿದ್ರಿ? ಫಸ್ಟ್ ಕ್ವೆಶ್ಚನ್. ಎಲೆಕ್ಷನ್ ಪ್ರಕ್ರಿಯೆ ಮಾಡ್ಬೇಕಾದ್ರೆ ಕಾನೂನು ರೀತಿ ಮಾಡಿದ್ದೀರಾ ನೀವು? ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ARCS ಪ್ರಪೋಸಲ್ ಕಳಿಸ್ತಾರೆ, ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡೋದು ಅವರೇ, ಎಲೆಕ್ಷನ್ ಮಾಡಿ ಅಂತ ಪ್ರಪೋಸಲ್ ಕಳಿಸೋದು ಅವರೇ. ನನಗೊಂದು ಡೌಟ್ ಇದೆ. ಕರ್ಸಿ ಸರ್, ಕರ್ಸಿ ಸರ್ ಇಲ್ಲಿಗೆ. ಕಾಂಗ್ರೆಸ್ ವಕ್ತಾರ ಬೋರ್ಡ್ ಚೇಂಜ್ ಮಾಡ್ರಿ. ಸಾಕಾರ ಇಲಾಖೆ ಅಂತ ಯಾಕೆ ಇಟ್ಕೊಂಡಿದ್ದೀರಿ ನೀವು? ಕಾಂಗ್ರೆಸ್ ಅಂತ ಬೋರ್ಡ್ ಚೇಂಜ್ ಮಾಡ್ರಿ. ಏನ್ ನಾವೇನ್ ಬದುಕದ್ ಬೇಡ್ವಾ ಹಂಗಾರೆ? ಆ ಪ್ರಜಾಪ್ರಭುತ್ವ ನಾನು MLA ಆಗಿಲ್ವಾ? ಬದುಕದ್ ಬೇಡ್ವಾ ನಾವು? ಅದ್ ಯಾಕ್ರಿ ಅವ್ರ ಹಂಗಾಡ್ತಾ ಈ ಕುಚಲಿ ಶೋಕ್ಲ ಆಡ್ತಾ ಅಲ್ಲ, ನೋಡಿ 2021 ಆದೇಶ ಆಗ್ತೀರಿ. 15 ದಿವಸ ಅಲ್ಲಲ್ಲ, 15 ದಿವಸಗಳ ಒಳಗಡೆ ಇರುತ್ತೆ. 2021 ನಿಮ್ ಸಮಯ ಇಲ್ಲ. DCC ಬ್ಯಾಂಕ್ ಚುನಾವಣೆ ಆಗಿದೆ, ಅಡ್ಡದಾರಿನಲ್ಲಿ ಅಧಿಕಾರ ಇರಬೇಕು. ಅದಕ್ಕೆ ನೀವು ಗುಲಾಮ್ಗಿರಿ ಕೆಲಸ ಮಾಡ್ತಾ ಇದ್ದೀರಿ ನೀವು. ಇನ್ನೇನು ಇನ್ನೊಂದು ಕಳಿಸ್ತೀನಿ ನೀವು. ಡೇಟ್ ನೋಡಿ ಸರ್. ಈಗ ನೀವು ಆದೇಶ ಹೆಂಗ್ ಮಾಡಿದ್ರು ಚುನಾವಣೆಗೆ 13D ಸರ್, ಇದು ಬಿಟ್ಬಿಡಿ. 13D ನೋಟಿಸು ನಾನಲ್ಲಿ ಸೆಕ್ರೆಟರಿ ಮಾಡ್ತಾನೆ ಸರ್. ಮತ್ತೆ ಇವಂತೀರಿ ಹಳ್ಳಿ ಆ ಊರು ಸೆಕ್ರೆಟರಿ ಮಾಡ್ತಾರೆ ನೋಟಿಸ್ ಕೊಡೋದು. ನೋಟಿಸ್ ಕೊಟ್ಟಿರೋದು ಅವರು. ಅದಾದ್ಮೇಲೆ 13D ಪಾಲನೆ ಆಗಿದೆಯಲ್ಲ ಅಂತ ಪರಿಶೀಲನೆ ಮಾಡ್ಬೇಕಾಗಿರೋದು ಯಾರು? ಅದನ್ನ ಈಗ ಪರಿಶೀಲನೆ ಮಾಡ್ತಾ ಹೇಳ್ತೀನಿ. ಈಗ ನಾನು ಕೊಟ್ಟಿದ್ಮೇಲೆ ಅಷ್ಟು ಟೈಮ್ ಆಗಿಲ್ಲ ಇನ್ನ. ಯಾರು? ಈಗ ನಾನು ಪರಿಶೀಲನೆ ಅಲ್ಲ, ನೀವು ಆದೇಶ ಮಾಡಿದ್ದಲ್ಲ ಚುನಾವಣೆಗೆ, ಅದನ್ನು ಪರಿಶೀಲನೆ ಮಾಡ್ತೀನಿ ನಾನು. ಸರ್ ಅವ್ನಿಗೆ ಬೋರ್ಡ್ ಯಾವ್ದನ್ನ ಹಾಕೊಳ್ಳಿ. ಏನ್ ಕಳ್ಸಿರಿ? ಇಲ್ಲೇ ಕೆಳಗಡೆ ಇದಾರಲ್ಲ ಸರ್, ಕರ್ಸಿ ಸರ್, ಕರ್ಸಿ ಸರ್. ಸಂಬಂಧ ಇಲ್ಲ ಇವರು. ಅಲ್ಲಲ್ಲ, ಅವ್ರ ಮೇಲೆ ತೊಳ್ತಾ ಇದಾರಲ್ಲ. ಇದಕ್ಕೂ ಸಂಬಂಧ ಇಲ್ಲ. ಅಡ್ಮಿನಿಸ್ಟ್ರೇಟರ್ ಮಾಡೋದು ಅವ್ರೆ. ಅಲ್ಲಿ ಪ್ರಪೋಸಲ್ ಬಂದ್ಮೇಲೆ ನಾವು ಯಾರಿಗೂ ಇದಕ್ಕೂ ಸಂಬಂಧ ಇಲ್ಲ. ಬರೀ ಇವ್ರದೇ DRFS ಆಯ್ತು, CDO ಆಯ್ತು, ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಮಾಡಿದರೆ ಅದು ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಮಾಡಿ ಅಂತ ಪ್ರಪೋಸಲ್ ಬಂದ್ಮೇಲೆ ನಾವು ಮಾಡ್ತೀವಿ.